ಹಿಂದೂಗಳೇ ಮುಚ್ಚಿ ಹೋಗಿದ್ದ ದೇವಾಲಯದ ಸುತ್ತ ಇಲ್ಲದ ಕತೆ ಕಟ್ಟಿದ ಮಡಿಲ ಮೀಡಿಯಾಗಳು ಹಾಗೂ ಸಿಎಂ ಆದಿತ್ಯನಾಥ್. ಮುಸ್ಲಿಮರು ಆಕ್ರಮಿಸಿ ಮುಚ್ಚಿದ್ದ ದೇವಾಲಯ ಪತ್ತೆ ಅಂತ ಅಬ್ಬರದ ಪ್ರಚಾರ ಮಾಡಿದ ಐಟಿ ಸೆಲ್ ಹಾಗೂ ಚಾನೆಲ್ಗಳು. ಇಲ್ಲಿ ಮುಸ್ಲಿಮರು ಯಾವುದೇ ದೇವಾಲಯ ಮುಚ್ಚಿಲ್ಲ, ನಮ್ಮನ್ನ ಬಾರದಂತೆ ತಡೆದೂ ಇಲ್ಲ, ನಾವೇ ಮುಚ್ಚಿ ಹೋಗಿದ್ವಿ ಅಂತ ಹೇಳಿದ ಹಿಂದೂಗಳು. ಟ್ರುಸ್ ಆಯ್ತು ಸಂಘ ಪರಿವಾರ ಹಾಗೂ ಬಿಜೆಪಿಯ ಪ್ರಚಾರ. ಎಲ್ಲೆಲ್ಲೂ ಮಸೀದಿ ಅಡಿ, ದರ್ಗಾದ ಅಡಿಯಲ್ಲಿ ದೇವಸ್ಥಾನಗಳನ್ನೇ ಕಂಡು ಹಿಡಿಯೋಕೆ ಹೊರಟವರು ಕಡೆಗೂ ಸಂಬಲ್ನಲ್ಲಿ ಹಳೆಯ ದೇವಾಲಯವನ್ನ ಪತ್ತೆ ಮಾಡಿಬಿಟ್ಟಿದ್ದಾರೆ. ಆದರೆ ಅದು ಮೊಘಲ್ ಯುಗದ ಶಾಹಿ ಜಾಮಾ ಮಸೀದಿ ಅಥವಾ ಪಶ್ಚಿಮ ಉತ್ತರ ಪ್ರದೇಶ ನಗರದ ಯಾವುದೇ ಮಸೀದಿಯ ಅಡಿಯಲ್ಲಿ ಪತ್ತೆಯಾಗಿರೋದಲ್ಲ. 2 ದಿನಗಳ ಹಿಂದೆ ಜಿಲ್ಲಾಡಳಿತ ಸಂಬಲ್ನಲ್ಲಿ ಹಳೆಯ ದೇವಾಲಯ ಪತ್ತೆ ಮಾಡಿದೆ ಅನ್ನೋದನ್ನ ಮೀಡಿಯಾಗಳು ದೊಡ್ಡ ಸುದ್ದಿ ಮಾಡಿದ್ವು. ಹಳೆಯ ದೇವಾಲಯದ ಬಾಗಿಲನ್ನ ತೆರೆಯಲಾಗಿದ್ದು, ಮೊದಲ ಆರತಿ ನಡೆದಿದೆ, ಅಕ್ರಮ ಒತ್ತುವರಿ ಮೂಲಕ ದೇವಸ್ಥಾನವನ್ನ ಮರೆಮಾಚುವ ಯತ್ನ ನಡೆದಿತ್ತು ಅಂತೆಲ್ಲ ಭರ್ಜರಿ ಪ್ರಚಾರ ಮಾಡಿದ್ವು. ವಿದ್ಯುತ್ ಕಳವು ಪತ್ತೆಗೆ ಆಡಳಿತ ತಂಡ ಸ್ಥಳಕ್ಕೆ ಹೋದಾಗ ಈ ದೇವಸ್ಥಾನ ಪತ್ತೆಯಾಗಿದೆ ಅಂತಾನೂ ಹೇಳಲಾಗಿತ್ತು. ದೇವಸ್ಥಾನದಲ್ಲಿ ಆರತಿಯ ಚಿತ್ರಗಳು ವೈರಲ್ ಆದವು. ದೇವಾಲಯದಲ್ಲಿ ಪುರಾತನ ಶಿವಲಿಂಗ, ಹಳೆಯ ಹನುಮಾನ್ ವಿಗ್ರಹ ಇದ್ದು ದೇವಸ್ಥಾನವನ್ನ ಸ್ವಚ್ಛಗೊಳಿಸಿದ ನಂತರ ಸ್ಥಳೀಯ ಜನ ಇಲ್ಲಿ ಪೂಜೆ ಆರಂಭಿಸಿದ್ದಾರೆ ಅಂತ ಹೇಳಲಾಗಿತ್ತು. ದೇವಸ್ಥಾನದ ಸುತ್ತ ಇದ್ದ ಗೋಡೆಯನ್ನ ಬುಲ್ಡೋಜರ್ ಮೂಲಕ ತೆರವುಗೊಳಿಸಿ ಒತ್ತುವರಿಯಾಗಿದ್ದ ದೇವಸ್ಥಾನ ಪತ್ತೆ ಅಂತ ಅಬ್ಬರ ಮಾಡಲಾಗಿತ್ತು. ದೇವಸ್ಥಾನ ಮತ್ತು ಅದರ ಪಕ್ಕದಲ್ಲೇ ಇರುವ ಬಾವಿಯ ಕಾರ್ಬನ್ ಡೇಟಿಂಗ್ ಪರೀಕ್ಷೆಗಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಜಿಲ್ಲಾಡಳಿತ ಪತ್ರ ಬರೆದಿದೆ. ಸಂಭಲ್ ಜಿಲ್ಲಾಧಿಕಾರಿ ರಾಜೇಂದರ್ ಪೆನ್ಸಿಯಾ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಕೃಷನ್ ಕುಮಾರ್ ಬಿಷ್ಣೋಯ್ ಅವರು ಈ ದೇವಾಲಯದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಭದ್ರತಾ ಕ್ರಮವಾಗಿ ದೇವಾಲಯದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಪೊಲೀಸ್ ಕಾವಲನ್ನು ನಿಯೋಜಿಸಲಾಗಿದೆ. ಇದಕ್ಕೆ ಹಿನ್ನೆಲೆಯಾಗಿ 1978ರ ಕೋಮು ಗಲಭೆಯ ಕಥೆಯನ್ನು ಜಿಲ್ಲಾಡಳಿತ ಹೇಳಿದೆ. ಹಿಂಸಾಚಾರದ ನಂತರ ಖಗ್ಗೂಸರಾಯ್ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದ ಹಿಂದೂಗಳು ಅಲ್ಲಿಂದ ಪಲಾಯನ ಮಾಡಬೇಕಾಯಿತು ಅನ್ನೋ ಸಿದ್ಧಾಂತ ಮಂಡಿಸಿದೆ. 46 ವರ್ಷಗಳ ಹಿಂದೆ ಆ ಘಟನೆ ನಡೆದಾಗಿನಿಂದ ದೇವಾಲಯವನ್ನ ಯಾರೂ ಗಮನಿಸದೆ ಅದರ ಸುತ್ತ ಗೋಡೆ ನಿರ್ಮಿಸಲಾಗಿತ್ತು ಅಂತ ಜಿಲ್ಲಾಡಳಿತ ಹೇಳಿದೆ. ಆದರೆ ವಿಪರ್ಯಾಸ ಏನು ಅಂತಂದ್ರೆ, ಜಿಲ್ಲಾಡಳಿತ ಪ್ರತಿಪಾದಿಸುತ್ತಿರುವ ಹಾಗೆ ಇದು ಅತಿಕ್ರಮಿಸಲಾಗಿದ್ದ ದೇವಾಲಯವೂ ಅಲ್ಲ, ಮೀಡಿಯಾಗಳು ಬೊಬ್ಬೆ ಹೊಡಿತಿರೋ ಹಾಗೆ ಪತ್ತೆ ಮಾಡಲಾದ ದೇವಾಲಯನೂ ಅಲ್ಲ. ಅದರ ಬಗ್ಗೆ ಸ್ಥಳೀಯ ಹಿಂದೂಗಳೇ ವಾಸ್ತವ ಏನು ಅನ್ನೋದನ್ನ ಹೇಳಿದ್ದು ಜಿಲ್ಲಾಡಳಿತ ಮಂಡಿಸಿದ ಸಿದ್ಧಾಂತವನ್ನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ವಾಸ ಮಾಡ್ತಾ ಇದ್ದ ಹಿಂದೂಗಳು ಕ್ರಮೇಣ ಬೇರೆ ಕಡೆಗೆ ಹೋದಾಗ್ಲೂ ದೇವಾಲಯ ಯಾವಾಗ್ಲೂ ಅವರ ನಿಯಂತ್ರಣದಲ್ಲಿ ಇತ್ತು ಅಂತ ಹೇಳಿದ್ದಾರೆ. ದೇವಾಲಯ 2006ರವರೆಗೂ ತೆರೆದಿತ್ತು ಮತ್ತು ಪೂಜೆಗಳೆಲ್ಲ ನಡೀತಿದ್ವು ಅಂತ ಧರ್ಮೇಂದ್ರ ರಸ್ತೋಗಿ ಅನ್ನೋರು ಹೇಳಿದ್ದಾರೆ. ಅವರ ಕುಟುಂಬದವರೇ ದೇವಾಲಯಕ್ಕೆ ಬೀಗ ಹಾಕಿ ಸುತ್ತಲೂ ಗೋಡೆ ನಿರ್ಮಿಸಿದ್ರು. ಬಳಿಕ ಅವರು ತಮ್ಮ ಆಸ್ತಿ ಮಾರಿ ಬೇರೆ ಕಡೆಗೆ ಹೋಗಿದ್ರು. ನಗರದ ಹಿಂದೂ ಸಭಾದ ಪೋಷಕರಾದ ಮತ್ತೋರ್ವ ಹಿಂದೂ ನಿವಾಸಿ ವಿಷ್ಣು ಶರಣ್ ರಸ್ತೋಗಿ 1978ರ ಗಲಭೆ ನಂತರ ಖಗ್ಗೂಸರಾಯ್ನಲ್ಲಿರುವ ತಮ್ಮ ಮನೆಯನ್ನ ಮಾರಾಟ ಮಾಡಿದ್ರು ದೇವಸ್ಥಾನ ಪ್ರವೇಶಕ್ಕೆ ಆ ಪ್ರದೇಶದಲ್ಲಿನ ಮುಸ್ಲಿಮರು ಎಂದಿಗೂ ಅಡ್ಡಿ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಅರ್ಚಕರು ಇಲ್ಲಿ ವಾಸ ಮಾಡೋಕೆ ಸಾಧ್ಯವಾಗದ ಕಾರಣ ನಾವು ದೇವಾಲಯವನ್ನ ಮುಚ್ಚಬೇಕಾಯ್ತು ಅಂತ ವಿಷ್ಣು ಶರಣ್ ಹೇಳಿದ್ದಾರೆ. ಗಲಭೆ ನಂತರ ಹಿಂದೂಗಳು ಕ್ರಮೇಣ ಬೇರೆ ಕಡೆಗೆ ಸ್ಥಳಾಂತರಗೊಂಡ ಕಾರಣ ನಮಗೆ ದೇವಾಲಯವನ್ನ ನೋಡ್ಕೊಳ್ಳೋಕೆ ಸಾಧ್ಯ ಆಗದೆ ಮುಚ್ಚಬೇಕಾಯ್ತೇ ಹೊರತು ಇಲ್ಲಿ ಯಾರೂ ದೇವಸ್ಥಾನದ ಬಗ್ಗೆ ಆಕ್ಷೇಪಿಸಲಿಲ್ಲ ಅಥವಾ ನಾವು ಬರುವುದನ್ನ ತಡೀಲಿಲ್ಲ ಅಂತ ರಸ್ತೋಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವಾಲಯದ ಪಕ್ಕದ ಬಾವಿಯಲ್ಲಿ ಗಣೇಶ, ಪಾರ್ವತಿ ಮತ್ತು ಲಕ್ಷ್ಮಿ ವಿಗ್ರಹಗಳು ಕಂಡು ಬಂದಿದೆ. ದೇವಾಲಯದ ಹೆಸರು ಕೂಡ ತಿಳಿದಿಲ್ಲ. ಇದನ್ನ ಕಾರ್ತಿಕ್ ಮಹಾದೇವ್ ಮಂದಿರ ಅಂತ ಕರೆಯಲಾಗ್ತಿದೆ ಅಂತ ಜಿಲ್ಲಾಧಿಕಾರಿ ಭಾನುವಾರ ಹೇಳಿದ್ರು. ಸೋಮವಾರ ಸ್ಥಳೀಯರು ಇದನ್ನ ಪ್ರಾಚೀನ ಸಂಭಾಲೇಶ್ವರ ಮಂದಿರ ದೇವಸ್ಥಾನ ಅಂತ ಹೇಳ್ತಿದ್ದಾರೆ. ದೇವಾಲಯವನ್ನ ಯಾರೂ ಅತಿಕ್ರಮಿಸಿಲ್ಲ ಅಂತ ಧರ್ಮೇಂದ್ರ ರಸ್ತೋಗಿ ಹೇಳಿದ್ದಾರೆ. ಕೊನೆ ಪೂಜೆಯನ್ನ 2006ರಲ್ಲಿ ನಡೆಸಲಾಯಿತು. ದೇವಾಲಯದ ದರ್ಶನ ಅಥವಾ ಅದರ ಕೀಲಿಗಳನ್ನ ತೆಗೆದುಕೊಳ್ಳೋದಕ್ಕೆ ಯಾವುದೇ ಅಭ್ಯಂತರ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ. ದೇವಾಲಯ ಇದ್ದಂತೇನೆ ಇದೆ, ಯಾವುದೇ ಅತಿಕ್ರಮಣ ಇಲ್ಲ, ನಾವು ಗೋಡೆಯನ್ನ ಕಟ್ಟಿದ್ವಿ, ಅದು ದೇವಾಲಯದ ಒಂದು ಭಾಗ ಆಗಿತ್ತು ಅಂತ ಅವರು ಹೇಳಿದ್ದಾರೆ. 2006ರಲ್ಲಿ ಈ ಪ್ರದೇಶವನ್ನ ಬಿಟ್ಟು ಹೋಗಿದ್ದು ಭಯದಿಂದಲ್ಲ, ಯಾವುದೇ ಭಯ ಇರಲಿಲ್ಲ, ಬೇರೆಡೆ ಸ್ಥಳವನ್ನ ನೋಡ್ಕೊಂಡಿದ್ದವರು ಸ್ಥಳಾಂತರಗೊಂಡ್ರು ಅಂತ ಅವರು ಹೇಳಿದ್ದಾರೆ. 1993ರಲ್ಲಿ ತಮ್ಮ ಕುಟುಂಬ ಆಸ್ತಿ ಮಾರಾಟ ಮಾಡಿದ ನಂತರ ಈ ಪ್ರದೇಶವನ್ನ ಬಿಡ್ತು ಅಂತ ಮತ್ತೋರ್ವ ನಿವಾಸಿ ಪಿ ವರ್ಮಾ ಹೇಳಿದ್ದಾರೆ. ವರ್ಮಾ ಕೂಡ ತಮ್ಮ ಕುಟುಂಬ ಭಯದಿಂದಾಗಿ ಸ್ಥಳಾಂತರಗೊಂಡಿಲ್ಲ ಮತ್ತು ಅಂತಹ ಯಾವುದೇ ಸಮಸ್ಯೆಗಳನ್ನ ಎದುರಿಸಲಿಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಸತ್ಯ ಎದುರೇ ಇದ್ರು ಸಂಘ ಪರಿವಾರದವರ ರಾಜಕಾರಣ ಮಾತ್ರ ನಿಲ್ತಾ ಇಲ್ಲ. ದರ್ಶನಕ್ಕಾಗಿ ಹಿಂದೂಗಳು ಅಲ್ಲಿಗೆ ಸೇರ್ತಾ ಇದ್ದಂತೆ ಮುಖ್ಯಮಂತ್ರಿ ಆದಿತ್ಯನಾಥ್ ವಿಪಕ್ಷಗಳ ವಿರುದ್ಧ ಅಬ್ಬರಿಸಿದ್ರು. ಸಂಭಾಲ್ನಲ್ಲಿ ರಾತ್ರೋರಾತ್ರಿ ಇಷ್ಟು ಪ್ರಾಚೀನ ದೇವಾಲಯವನ್ನ ನಿರ್ಮಿಸಲಾಯ್ತಾ? ಬಜರಂಗ ಬಲಿಯ ಅಂತಹ ಪ್ರಾಚೀನ ವಿಗ್ರಹ ರಾತ್ರೋರಾತ್ರಿ ಅಲ್ಲಿಗೆ ಬಂತ? 46 ವರ್ಷಗಳ ಹಿಂದೆ ಸಂಭಾಲ್ನಲ್ಲಿ ಹತ್ಯಾಕಾಂಡ ನಡೆಸಿದ ಆ ಕ್ರೂರಿಗಳಿಗೆ ಇಲ್ಲಿವರೆಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇದರ ಬಗ್ಗೆ ಯಾಕೆ ಚರ್ಚಿಸಲಾಗಿಲ್ಲ ಅಂತ ಕಾರ್ಯಕ್ರಮವೊಂದರಲ್ಲಿ ಆದಿತ್ಯನಾಥ್ ಅಬ್ಬರಿಸಿರೋದು ವರದಿಯಾಗಿದೆ. ಈ समय में 46 वर्ष पहले जिस मंदिर को बंद कर दिया गया, वो मंदिर फिर से सबके सामने आ गया। इनकी वास्तविकता को सबके सामने प्रस्तुत कर दिया। याद करिए ना,
क्या उस संभल में इतना प्राचीन मंदिर क्या रातों रात प्रशासन ने बना दिया? क्या वहां बजरंगबली की इतनी प्राचीन मूर्ति रातों रात आ गई? क्या वहां पर जो ज्योतिर्लिंग निकला है, क्या यह आस्था नहीं थी क्या? उन दरिंदों को आज तक सजा क्यों नहीं मिली? इन्होंने 46 वर्ष पहले संभल के अंदर नरसंहार किया था। क्यों नहीं चर्चा होती संभल में उन लोगों की? ಯಾರೂ ದೇವಸ್ಥಾನವನ್ನ ಆಕ್ರಮಿಸಿಲ್ಲ ಅನ್ನೋದನ್ನ ಸ್ಥಳೀಯ ಹಿಂದೂಗಳೇ ಹೇಳ್ತಾ ಇದ್ರು. ಅವರಿಗೆ ತಮ್ಮದೇ ಆದ ನೆರೆಟಿವ್ ಸೃಷ್ಟಿ ಮಾಡುವ ಚಾಳಿ. ಸ್ಥಳೀಯ ಮುಸ್ಲಿಮರು ದೇವಾಲಯವನ್ನ ಮುಚ್ಚಿದ್ದಾರೆ ಅಂತ ಪೊಲೀಸರು ಮತ್ತು ಸರ್ಕಾರದವರು ಸುಳ್ಳು ವದಂತಿಗಳನ್ನ ಹರಡುತ್ತಿದ್ದಾರೆ ಅಂತ ಎಕ್ಸ್ನಲ್ಲಿ ಸಮಾಜವಾದಿ ಪಕ್ಷದ ಸಂಭಾಲ್ ಸಂಸದ ಜಿಯಾವುರ್ ರೆಹಮಾನ್ ಬರ್ಗ್ ಆರೋಪಿಸಿದ್ದಾರೆ. ಸತ್ಯ ಅಂತಂದ್ರೆ ಈ ದೇವಾಲಯದಲ್ಲಿ 16 ವರ್ಷಗಳ ಹಿಂದೆ ಪೂಜೆ ನಡೆಸಲಾಗ್ತಿತ್ತು ಮತ್ತು ಈ ದೇವಾಲಯದ ಬೀಗವನ್ನ ರಸ್ತೋಗಿ ಕುಟುಂಬವೇ ಹಾಕಿತ್ತು. ದೇವಾಲಯದ ಕೀಲಿಗಳು ಇನ್ನೂ ರಸ್ತೋಗಿ ಕುಟುಂಬದ ಬಳಿಯೇ ಇದ್ವು. ದೇವಾಲಯದ ನಿರ್ವಹಣೆಯನ್ನ ನೆರೆಹೊರೆಯ ಮುಸ್ಲಿಮರು ಮಾಡ್ತಿದ್ರು ಅಂತ ಅವರು ಹೇಳಿದ್ದಾರೆ. ದೇಶಾದ್ಯಂತ ಮಸೀದಿಗಳ ಅಡಿಯಲ್ಲಿ ದೇವಾಲಯಗಳನ್ನ ಹುಡುಕೋರು ಸಂಭಲ್ನ ಮುಸ್ಲಿಮರಿಂದ ಪಾಠ ಕಲಿಬೇಕು ಅಂತ ಬರ್ಗ್ ಹೇಳಿದ್ದಾರೆ. ಇಂದಿಗೂ ದೇವಾಲಯ 46 ವರ್ಷಗಳ ಹಿಂದೆ ಇದ್ದಂತೆ ಇದೆ ಅಂತ ಅವರು ಹೇಳಿದ್ದು ಇದು ನಿಜವಾಗಿಯೂ ಕೋಮುವಾದಿ ಜನರ ಮುಖದ ಮೇಲೆ ಹೊಡೆದ ಹೊಡೆತವಾಗಿದೆ ಅಂತ ಹೇಳಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.